ಹಾಯ್ ಫ್ರೆಂಡ್ಸ್, ಈ ಒಂದು ಎಸ್ ಬಿ ಐ ಕ್ಲರ್ಕ್ ಅಪ್ಲಿಕೇಶನ್ ಹೆಂಗ್ ಹಾಕೋದಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಸ್ಟ್ ಬಂದು ನ್ಯೂ ರಿಜಿಸ್ಟ್ರೇಷನ್ ಆಗಬೇಕು. ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಲ್ಲಿ ಫಸ್ಟ್ ನೇಮು ಮತ್ತೆ ಕನ್ಫರ್ಮ್ ಫಸ್ಟ್ ನೇಮು, ಮಿಡಲ್ ನೇಮು ಮತ್ತೆ ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕು, ನೀವು ಫಸ್ಟ್ ನೇಮ್ ನ ಟೈಪ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಕನ್ಫರ್ಮ್ ಫಸ್ಟ್ ನೇಮ್ ಅಂದ್ರೆ ಸೇಮ್ ಆಸ್ ಇಟ್ ಇಸ್ ಬರಿಬೇಕು. ನೆಕ್ಸ್ಟ್ ಅದಾದ್ಮೇಲೆ ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮ್ ಹಾಕೋಬೇಕು. ನೆಕ್ಸ್ಟ್ ಲಾಸ್ಟ್ ನೇಮ್ ಇದ್ರೆ ಲಾಸ್ಟ್ ನೇಮ್ ಹಾಕ್ಬೇಕು. ಅದು ಸೇಮ್ ಆಸ್ ಇಟ್ ಇಸ್ ನಿಮ್ದು 10th ಮಾರ್ಕ್ಸ್ ಕಾರ್ಡ್ ಹೇಗಿರುತ್ತೋ ಸೊ ಹಾಗೆ ಇರಬೇಕು. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಒಂದು ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ಇಮೇಲ್ ಐಡಿನ ಹಾಕಿ. ಇಮೇಲ್ ಐಡಿನ ಹಾಕಿದ್ರೆ ಸಪೋಸ್ ಈಗ ವಿಜಯ್ ಕುಮಾರಿ ವಿಜಿ 29 ಅಂತಿದೆ. ಸೊ ಆದ ತಕ್ಷಣ ಡೊಮಿನ್ಸ್ ನೇಮ್ ಅಂತ ಕೇಳ್ತಾರೆ. ಅಲ್ಲಿ @gmail.com ಅಂತ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಕನ್ಫರ್ಮ್ ಇಮೇಲ್ ಐಡಿ ಬಂದ್ಬಿಟ್ಟು ಫುಲ್ ಏನು ನಿಮ್ದು ಇಮೇಲ್ ಐಡಿ ಇದೆ ಅದನ್ನ ಫುಲ್ ಟೈಪ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಒಂದು ಕ್ಯಾಪ್ಚಾ ಕೊಡ್ತಾರೆ. ಕ್ಯಾಪ್ಚನ ಟೈಪ್ ಮಾಡಿದ್ಮೇಲೆ ಅದು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತಾರೆ. ಸೊ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೇಳ್ತಾರೆ. ಸೊ ಅದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನಿಮ್ ಮೊಬೈಲಿಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಪಾಸ್ವರ್ಡ್ ಅಂತ ಬರುತ್ತೆ. ನೆಕ್ಸ್ಟ್ ನಿಮಗೆ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅದನ್ನ ಟೈಪ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟಾಗ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಪಾಸ್ವರ್ಡ್ ಬರುತ್ತೆ. ನೆಕ್ಸ್ಟ್ ಫೋಟೋ ಒಂದು ಕ್ಯಾಪ್ಚರ್ಡ್ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಬಂದು 20 to 20 KB ಇರುತ್ತೆ. ನೆಕ್ಸ್ಟ್ ಸಿಗ್ನೇಚರ್ ಬಂದ್ಬಿಟ್ಟು 10 to 20 KB ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಸಿಗ್ನೇಚರ್ ಕೂಡ ಪಾಸ್ಪೋರ್ಟ್ ಸೈಜ್ 10 to 20 KB ಇರುತ್ತೆ. ಅದನ್ನು ಕೂಡ ನೀವು ಸಿಗ್ನೇಚರ್ ಸೈಜ್ ನೋಡ್ಕೊಂಡು ಸಿಗ್ನೇಚರ್ ಕೂಡ ಕಂಪ್ರೆಸ್ ಅನ್ನೋ ಒಂದು ಹಾಗೆ ಅದರಲ್ಲಿ ಒಂದು ಕ್ಯಾಪ್ಚರ್ ಫೋಟೋ ಲೈವ್ ಸೈಜ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಕಂಪ್ರೆಸ್ ಅಂತ ಇಮೇಜ್ ನ ಡಿಕ್ರೀಸ್ ಮಾಡೋದು. ಮತ್ತೆ ನೆಕ್ಸ್ಟ್ ಬಂದು ಬೇಸಿಕ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಏನಿದೆ ರೆಡ್ ಮಾರ್ಕ್ ಏನಂತ ತೋರಿಸಿದೆ, ರೆಡ್ ಸ್ಟಾರ್, ಅದು ಫುಲ್ ಕಂಪ್ಲೀಟ್ ಆಗಿ ಅದನ್ನ ಮ್ಯಾಂಡೇಟರಿ ಮಾಡ್ಲೇಬೇಕು, ಫಿಲ್ ಮಾಡ್ಲೇಬೇಕು. ಫಸ್ಟ್ ಬಂದು ಸರ್ಕಲ್ ಅಂತ ಕೇಳ್ತಿದೆ. ಅಂದ್ರೆ ಇದು ಕರ್ನಾಟಕದಲ್ಲಿ ಬೆಂಗಳೂರು ಸರ್ಕಲ್ ಅಂತ. ಸೊ ನೋಡ್ತಾ ಇರ್ಬೋದು, ಫುಲ್ ಡೀಟೇಲ್ಸ್ ನ ಫಿಲ್ ಮಾಡ್ಬೇಕಾಗುತ್ತೆ. ಫಸ್ಟ್ ಬಂದು ಇಲ್ಲಿ ನೋಡಿ ತೋರಿಸ್ತಾ ಇದೆ. ಸೊ ಸರ್ಕಲ್ ಬಂದ್ಬಿಟ್ಟು ಫಸ್ಟ್ ನಾವು ಬೆಂಗಳೂರು ಸರ್ಕಲ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಟ್ ಆರ್ ಯು ವಾಂಟ್ ಟು ಅಪ್ಲೈ ಫಾರ್ ಅಂತಿದೆ. ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ತೀರಾ ಅಂತ ಅಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲೋಕಲ್ ಲ್ಯಾಂಗ್ವೇಜ್ ಫಾರ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ. ನಾವು ಆಲ್ರೆಡಿ 10ರಿಂದ 12ನೇ ಕ್ಲಾಸ್ ತನಕ ಓದಿರ್ತೀವಿ ಕನ್ನಡ. ಸೊ ಅದಕ್ಕೆ ಎಸ್ ಅಂತ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ದು ಕೆಟಗರಿ ಬಂದ್ಬಿಟ್ಟು ಯಾವ ಕೆಟಗರಿ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ಸಬ್ ಕ್ಯಾಸ್ಟ್ ಅಂತ ಕೇಳ್ತಾ ಇದೆ. ಸಬ್ ಕ್ಯಾಸ್ಟ್ ಕೂಡ ಯಾವ ಸಬ್ ಕ್ಯಾಸ್ಟ್ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕೇಳಿದರೆ ಆರ್ ಯು ಟ್ರೈನ್ಡ್ ಅಪ್ರೆಂಟಿಸ್ ಆಫ್ SBI ಅಂತ. ಯಾವ್ದಾದ್ರು ಅಪ್ರೆಂಟಿಸ್ ಆಗಿದ್ರೆ ಎಸ್ ಅಂತ ಕೊಡಿ, ಅದರ್ವೈಸ್ ನೋ ಅಂತ ಕೊಡಿ. ನೆಕ್ಸ್ಟ್ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತಿದೆ ಕೇಳ್ತಿದ್ದಾರೆ. ನೀವು ಏನಾದ್ರು ಸಪೋಸ್ ಏನಾದ್ರು ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ 40% ಅಬೌವ್ ಇದ್ರೆ ಅಲ್ಲಿ ಎಸ್ ಅಂತ ಕೊಡಿ, ಅದರ್ವೈಸ್ ನೋ ಅಂತ ಕೊಡಿ. ಸಪೋಸ್ ಎಸ್ ಅಂತ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನಿದೆ ಅದನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಆರ್ ಯು ಪರ್ಸನ್ ವಿತ್ ಸ್ಪೆಸಿಫೈಡ್ ಡಿಸಬಿಲಿಟಿ ಕವರ್ಡ್ ಅಂಡರ್ ದ ಡೆಫಿನೇಷನ್ ಅಂತ ಕೇಳಿದ್ದಾರೆ. ಅಂದ್ರೆ ಇದಕ್ಕೆ ಸಪೋಸ್ ಏನಾದ್ರು ನಿಮ್ಗೆ ಕುತ್ಕೊಂಡು ಬರೆಯಕ್ಕಾಗತ್ತಾ ಅಥವಾ ಸಪೋರ್ಟ್ ಏನಾದ್ರು ಬೇಕಾ ಅಂತ. ಸಪೋಸ್ ಏನು ಡಿಸಬಿಲಿಟಿ ಪರ್ಸನ್ಸ್ ಇದ್ದಾರೆ, ಸೊ ಅವರಿಗೆ ಕಂಫರ್ಟಬಲ್ ಆಗಿ ಕುತ್ಕೊಂಡು ಬರೆಯಕ್ಕಾಗುತ್ತೆ ಎಕ್ಸಾಮ್, ಏನಾದ್ರು ಹೆಲ್ಪ್ ಬೇಕಾ ಅಂತ. ಸೊ ಅದಕ್ಕೆ ಎಸ್ ಆದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಅಂತ ನೋ ಕೊಡಿ. ನೆಕ್ಸ್ಟ್ ಬಂದು ಮೈನಾರಿಟಿ ಕಮ್ಯುನಿಟಿಗೆ ಏನಾದ್ರು ಸಂಬಂಧಪಟ್ಟಿದ್ದ ನೀವು ಮೈನಾರಿಟಿನ ಅಂತ ಕೇಳಿದ್ರೆ ಎಸ್ ಆರ್ ಎಸ್ ಆಲ್ರೆಡಿ, ಇಲ್ಲಾಂದ್ರೆ ನೋ ಅಂತ ನೋ ಕೊಡ್ಬೋದು.
ಮೈನಾರಿಟಿ ಕಮ್ಯುನಿಟಿನ ಅಂತ ಕೇಳ್ತಾರೆ. ಸೊ ಅದಕ್ಕೆ ಎಸ್ ಅಥವಾ ನೋ, ನಿಮ್ಗೆ ಯಾವ್ದು ಬರುತ್ತೆ ನೋಡ್ಕೊಂಡು ಕೊಡಿ. ಹಾಗೆ ನ್ಯಾಷನಾಲಿಟಿ ಸಿಟಿಜನ್ಶಿಪ್ ಅಂತ ಕೇಳಿದ್ದಾರೆ. ಸೊ ಅದು ಇಂಡಿಯನ್ ಆಟೋಮೆಟಿಕ್ ಆಗಿ ಅದು ತಗೊಂಡುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ರಿಲ್ಯಾಕ್ಸೇಷನ್ ಟು ವಿಧವಾ, ಡಿವೋರ್ಸ್ ವುಮೆನ್, ಇವರಿಗೇನಾದ್ರು ಏನಾದ್ರು ಬೇಕಿದ್ರೆ ರಿಲ್ಯಾಕ್ಸೇಷನ್ ಬೇಕಿದ್ರೆ ಅಂತವ್ರು ಕೂಡ ಎಸ್ ಅಂತ ಕೊಡ್ಬೋದು. ಅಂತವ್ರು ಇದ್ರೆ ಏನಾದ್ರು ಅಪ್ಲಿಕೇಶನ್ ಹಾಕ್ತಾ ಇದ್ರೆ. ಸೊ ಇಲ್ಲಾಂದ್ರೆ ನೋ ಅಂತ ಕೊಡ್ಬೋದು. ಅವ್ರಿಗೆ ಎಕ್ಸ್ ಸರ್ವಿಸ್ ಮೆನ್ ಅಂತ ಕೊಟ್ಟಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಯು ಡಿಪೆಂಡೆಂಟ್ ಆಫ್ ಸರ್ವಿಸ್ ಮೆನ್ ಕಿಲ್ಡ್ ಇನ್ ಆಕ್ಷನ್ ಅಂತಿದೆ, ಅದಕ್ಕೆ ನೋ ಅಂತ ಕೊಡಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಬಿ ಎಲ್ ವರ್ಕ್ ಮಾಡ್ತಿದ್ರೆ ಸೊ ಅದು ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡ್ಬೋದು. ಆಕ್ಚುಲಿ ನೆಕ್ಸ್ಟ್ ಹ್ಯಾವ್ ಅರ್ಲಿಯರ್ ಎಂಪ್ಲಾಯ್ಡ್ ಇನ್ ಎ ಸ್ಟೇಟ್ ಬ್ಯಾಂಕ್ ಇಂಡಿಯಾ ಅಂಡ್ ರಿಸೈನ್ಡ್ ಫ್ರಮ್ ದ ಬ್ಯಾಂಕ್ ಆಫ್ ಆಯಿಲ್ ಕ್ಲರಿಕಲ್ ಕೇಡ್ರೆ ಅಂತ ಕೇಳಿದ್ರೆ ಸೊ ಅದಕ್ಕೆ ಸಪೋಸ್ ಏನಾದ್ರು ವರ್ಕ್ ಮಾಡಿ ರಿಸೈನ್ ಮಾಡಿದ್ರೆ ಅದಕ್ಕೆ ಎಸ್ ಅಥವಾ ನೋ ಅಂತ ಕೊಡ್ಬೋದು, ಅದಕ್ಕೆ ಸಂಬಂಧಪಟ್ಟವರು. ನೆಕ್ಸ್ಟ್ ಈಸ್ ಆರ್ ದೇರ್ ಅಡ್ವರ್ಸ್ ರಿಪೋರ್ಟ್ ರಿಗಾರ್ಡಿಂಗ್ ಕ್ಯಾರೆಕ್ಟರ್ ಆಂಟೆಸಿಡೆಂಟ್ಸ್ ಮಾರಲ್, ಇದಕ್ಕೆ ನೋ ಅಂತ ಕೊಡಿ. ನೆಕ್ಸ್ಟ್ ಸ್ಟೇಟ್ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ಸ್ಟೇಟ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಗೆ 2 ಇರುತ್ತೆ ಸ್ಪೇಸ್, 2 ಪ್ಲೇಸ್ ಇರುತ್ತೆ. ನೆಕ್ಸ್ಟ್ ಮೇನ್ಸಿಗೆ 2 ಇರುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಬಂದು ನಿಮ್ಗೆ ಶೋ ಮಾಡ್ತಾ ಇರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ನಿಯರ್ ಆಗುತ್ತೆ, ಯಾವ್ದು ಬೆಸ್ಟ್ ಅನ್ಸುತ್ತೆ, ಯಾವ ಡಿಸ್ಟ್ರಿಕ್ಟ್ ಬೆಸ್ಟ್ ಅನ್ಸುತ್ತೆ ಅದನ್ನ ಕೊಡ್ಬೋದು. ನೆಕ್ಸ್ಟ್ ಮತ್ತೆ ಅಗೇನ್ ಸ್ಟೇಟ್ ಸೆಲೆಕ್ಟ್ ಮಾಡ್ಬೇಕು. ಅದಾದ್ಮೇಲೆ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಾ 2 ಮಾಡ್ಬೇಕು. ಒಂದು ಪ್ರಿಲಿಮ್ಸಿಗೆ 2 ಪ್ಲೇಸ್ ಮತ್ತೆ ಮೇನ್ಸಿಗೆ 2 ಪ್ಲೇಸ್ ನೋಡ್ತಾ ಇರ್ಬೋದು. ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಈ ತರ ಇದೆ. ಇದ್ರಲ್ಲಿ ನಿಮ್ಗೆ ಯಾವ್ದು ಸೂಟೇಬಲ್ ಅದನ್ನ ಕೊಡಿ. ಹಾಗೇನೆ ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ಗೆ ಸ್ಟೇಟ್ ಫಸ್ಟ್ ಕರ್ನಾಟಕ ಸ್ಟೇಟ್, ಅದರಲ್ಲಿ ಪ್ರಿಫರೆನ್ಸ್ ಯಾವ್ದಂತ ಕೊಡ್ಬೇಕು. ಮತ್ತೆ ಸೆಕೆಂಡ್ ಕೂಡ ಹಾಗೇನೆ ಕರ್ನಾಟಕ, ಮತ್ತೆ ನಿಮ್ಗೆ ಯಾವ್ದು ಬೇಕಾದ್ರು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಪರ್ಸನಲ್ ಡೀಟೇಲ್ಸ್ ಕೇಳ್ತಾರೆ. ಡೇಟ್ ಆಫ್ ಬರ್ತ್ ಕೇಳ್ಬೋದು, ಮತ್ತೆ ಕ್ಯಾಸ್ಟ್, ಡೇಟ್ ಆಫ್ ಬರ್ತ್ ಕೇಳ್ತಾರೆ. ನೆಕ್ಸ್ಟ್ ಜೆಂಡರ್ ಕೇಳ್ತಾರೆ. ಅಂಡ್ ಏನಾದ್ರು ಟ್ವಿನ್ ಬ್ರದರ್ ಇದಾರೆ ಅಂತ ಕೇಳ್ತಾರೆ. ಇಫ್ ಇಟ್ಸ್ ಎಸ್ ಆರ್ ನೋ, ಓಕೆ. ನೆಕ್ಸ್ಟ್ ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡ್ ಆದ್ರೆ ಮ್ಯಾರಿಡ್, ಅನ್ಮ್ಯಾರಿಡ್ ಆದ್ರೆ ಅನ್ಮ್ಯಾರಿಡ್. ಸೊ ಆಧಾರ್ ಕಾರ್ಡ್ ಮ್ಯಾರಿಡ್ ಆದ್ರೆ ಹಸ್ಬೆಂಡ್ ಅಥವಾ ವೈಫ್. ನೆಕ್ಸ್ಟ್ ಅದಾದ್ಮೇಲೆ ನೀವು ನೋಡ್ತಾ ಹೋಗ್ಬೋದು ಫುಲ್ ಡೀಟೇಲ್ಸ್. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಈಗ ID ಪ್ರೂಫ್ ನ ಕೇಳ್ತಾರೆ. ಒಂದು ID ಪ್ರೂಫ್ ನೀವು ಯಾವ್ದು ಎಕ್ಸಾಮ್ ತಗೊಳುತ್ತೆ ಅದ್ರ ID ಪ್ರೂಫ್ ಮತ್ತೆ ಅದ್ರ ನಂಬರ್ ಬರೀಬೇಕಾಗುತ್ತೆ. ಮತ್ತೆ ಅದನ್ನೇ ತಗೊಂಡು ಹೋಗ್ಬೇಕು ಎಕ್ಸಾಮಿಗೆ ಹೋಗ್ಬೇಕು ಮುಂಚೆ. ನೆಕ್ಸ್ಟ್ ಹಾಗೇನೆ ಫಾದರ್ಸ್ ನೇಮ್, ಮದರ್ಸ್ ನೇಮ್ ಮತ್ತೆ ಸ್ಪಾಸ್ ನೇಮ್ ಪ್ಲಸ್ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು. ಹಾಗೆ ಅಡ್ರೆಸ್ ನ ನೀಟಾಗಿ ಟೈಪ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಎಲ್ಲ ಕಂಪ್ಲೀಟ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಎಜುಕೇಶನ್ ಕ್ವಾಲಿಫಿಕೇಶನ್ ಹಾಕ್ಬೇಕಾಗುತ್ತೆ. ಸೊ ಅದರಲ್ಲಿ ಗ್ರಾಜುಯೇಷನ್ ಮತ್ತೆ ಇಂಟೀರಿಯರ್ ಡ್ಯುಯಲ್ ಡಿಗ್ರಿ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ನಿಮ್ದು ಯಾವ್ದಾಗಿದೆ ಅದ್ರದ್ದು ಫುಲ್ ಡೀಟೇಲ್ಸ್, ಮತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್, ಮತ್ತೆ ಲ್ಯಾಂಗ್ವೇಜ್, ಮತ್ತೆ ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ ಈ ಒಂದು ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಗ್ರಾಜುಯೇಷನ್ ಅಲ್ಲಿ ಪಾಸ್ಡ್ ಆಗಿರೋ ಡಿಗ್ರಿ ಯಾವ್ದು, ಯಾವ ಸಬ್ಜೆಕ್ಟ್ ತಗೊಂಡಿದ್ರಿ, ನೆಕ್ಸ್ಟ್ ನೇಮ್ ಆಫ್ ಕಾಲೇಜ್ ಅಥವಾ ಯೂನಿವರ್ಸಿಟಿದು, ಆಮೇಲೆ ಡೇಟ್ ಆಫ್ ಪಾಸಿಂಗ್, ಪರ್ಸೆಂಟೇಜ್, ಮತ್ತೆ ಅದರಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಅದ್ರಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೇಮ್ ಆಫ್ ದ ಎಂಪ್ಲಾಯರ್, ಡೆಸಿಗ್ನೇಷನ್, ಪ್ರೆಸೆಂಟ್ ವರ್ಕ್ ಮಾಡ್ತಿದ್ರೆ ಇಲ್ಲಾಂದ್ರೆ ಇಲ್ಲ, ಫಸ್ಟ್ ಎಂಡ್ ಡೇಟ್, ಸ್ಟಾರ್ಟ್ ಜಾಯಿನ್ ಆಗಿದ್ದು ಡೇಟ್, ಮತ್ತೆ ರಿಸೈನ್ ಮಾಡಿದ ಡೇಟ್ ಪ್ರತಿಯೊಂದನ್ನು ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ವೆದರ್ ಟೇಕಿಂಗ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಏನಾದ್ರು ಬೇಕು ಅಂದ್ರೆ SC ST ಮತ್ತೆ OBC ಅವರಿಗೆ ಎಸ್ ಅಂತ ಕೊಡಿ, ಅದರ್ವೈಸ್ ನೋ ಅಂತ ಕೊಡಿ. ಹಾಗೇನೆ ಒಂದು ಸೆಂಟರ್ ನ ಚೂಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಲ್ಯಾಂಗ್ವೇಜಸ್ ಯಾವ್ದು ಗೊತ್ತು ಅಂತ ಸೊ ಅದ್ರಲ್ಲಿ ಮೆನ್ಷನ್ ಮಾಡಿ, ಕನ್ನಡ, ಇಂಗ್ಲಿಷ್, ಹಿಂದಿ, ನಿಮ್ಗೆ ಯಾವ್ದು ಬರುತ್ತೆ ಅದನ್ನ ನೀವು ಅಲ್ಲಿ ಟೈಪ್ ಮಾಡಿ ಅದರಲ್ಲಿ ರೀಡ್, ರೈಟ್ ಮತ್ತೆ ಸ್ಪೀಕ್ ಬರೋ ಅಂತದನ್ನ ಟಿಕ್ ಮಾಡ್ಬೇಕಾಗುತ್ತೆ. ಆದ್ಮೇಲೆ ಸೇವ್ ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೋಕಲ್ ಲ್ಯಾಂಗ್ವೇಜ್
ಇದು ಲ್ಯಾಂಗ್ವೇಜ್ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಅದ್ರ ಡಿಕ್ಲರೇಷನ್ ಕೇಳ್ತಾರೆ. ಸೊ ಇದರಲ್ಲಿ 2 ಮಾತ್ರ ರೈಟ್ ಮಾರ್ಕ್ ಕೊಡಿ. ಹಾಗೇನೆ ಇಲ್ಲಿ ನಿಮ್ ಸಿಗ್ನೇಚರ್ ಎಲ್ಲ ಶೋ ಮಾಡ್ತಾ ಇರುತ್ತೆ. ಸೊ ಐ ಅಗ್ರಿ ಅಂತ ಕೊಡಿ. ನೆಕ್ಸ್ಟ್ ಯಾವ್ದಾದ್ರು ID ಪ್ರೂಫ್ ನ ಎಕ್ಸಾಮಿಗೆ ತಗೊಂಡು ಹೋಗ್ತಾರೆ ಅದನ್ನ ಕೊಡಿ. ಸೊ ಎಸ್ ಅಂತ ಕೊಡಿ ಫಸ್ಟ್. ಅದಾದ್ಮೇಲೆ ಓಕೆ ಅಂತ ಕೊಡಿ. ಹ್ಯಾಂಡ್ ಇದು ಲೆಫ್ಟ್ ಥಂಬ್ ಇಂಪ್ರೆಷನ್. ಸೊ ಅದರಲ್ಲಿ 20 to 50 KB ಇರಬೇಕು. ಮತ್ತೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಬಂದು 50 to 100 KB ಇರಬೇಕು. ಆಲ್ರೆಡಿ ಅಪ್ಲಿಕೇಶನ್ ಹಾಕೋ ಮುಂಚೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಅದಾದ್ಮೇಲೆ ಅಪ್ಲೋಡ್ ಮಾಡಿ. ಹಾಗೇನೆ ನೆಕ್ಸ್ಟ್ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾನ ಎಂಟರ್ ಮಾಡ್ಬೇಕಾಗುತ್ತೆ. ಆದ್ಮೇಲೆ ನೋಡಿ ಇಲ್ಲಿ ಓಕೆ ಅಂತ ಕೇಳ್ತಾ ಇದೆ. ಸೊ ಇದು ಏನು ಶೋ ಮಾಡ್ತಿದೆ ಅದಕ್ಕೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಕೇಳ್ತಾ ಇದೆ. ಸಪೋಸ್ ಏನಾದ್ರು ಇದಕ್ಕೆ ಪೇಮೆಂಟ್ ಇದ್ರೆ ಪೇಮೆಂಟ್ ಮಾಡಿ. ಅದಾದ್ಮೇಲೆ ಪ್ರಿಂಟ್ ಸಲ ಚೆಕ್ ಮಾಡ್ಬಿಟ್ಟು ಅದಾದ್ಮೇಲೆ ಪ್ರಿಂಟ್ ಔಟ್ ತಗೊಳ್ಳಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.